ಮಾರ್ಕೆಟ್ದಾಗ ಇಂಥ ಜನ ಇರ್ತಾರಂತೇಳಿ ನನಗೂ ಗೊತ್ತಿರಲಿಲ್ಲ ರೀ. ನೋಡ್ರಿ ಇವಾಗ ಯಾವ ರೀತಿ ಮಾಡಾಕತ್ತಾರ ಅಂಥೇಳಿ. ಸ್ವಲ್ಪ ಯಾಮಾರಿದ್ರೆ ನಮ್ಗೆ ಭಾಳ ಮೋಸ ಮಾಡ್ತಕ್ಕಂಥ ಜನ ಮಾರ್ಕೆಟ್ ಒಳಗೆ ಸಿಕ್ಬಿಡ್ತಾರೆ ನೋಡ್ರಿ. ನಾವು ಇವತ್ತು ಮಟನ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ದೇವಸ್ಥಾನದಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಇವತ್ತು ನಾವು ದೇವಸ್ಥಾನಕ್ಕಂತ ಬಂದಿದ್ವಿ. ಫಸ್ಟು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಇಲ್ಲಿ ಗಣೇಶ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ 3 ದೇವರುಗಳಿವೆ. ಸೊ ಹಾಗಾಗಿ ಫಸ್ಟು ಗಣೇಶನ ಆಶೀರ್ವಾದವನ್ನು ತೆಗೆದುಕೊಂಡು ಇವಾಗ ನಾವು ದಾನಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಕೂಡ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಿ ದರ್ಶನವನ್ನು ತಗೊಂಡು ಇವಾಗ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು. ಸೊ ಹಾಗಾಗಿ ನಾವು ಇವಾಗ ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ. ಇಲ್ಲಿ ಪೋಸ್ಟ್ ಆಫೀಸ್ ಹತ್ತಿರ ಕೂಡ ಒಂದು ದೇವಸ್ಥಾನ ಇದೆ. ಅದು ಇಟೋಬಾ ಪಂಡ್ರಾಪುರ ಇಟೋಬಾ ದೇವಸ್ಥಾನ. ಸೊ ಹಾಗಾಗಿ ಅಲ್ಲಿ ಕೂಡ ಹೋಗಿ ಅಲ್ಲಿ ಕೂಡ ದೇವರ ದರ್ಶನವನ್ನು ತಗೊಂಡು ಇವಾಗ ಪೋಸ್ಟ್ ಆಫೀಸಲ್ಲಿರ್ತಕ್ಕಂಥ ಕೆಲಸನ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗಬೇಕು. ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಅಲ್ಲಿದು ಒಂದು ಕ್ಲಿಪ್ ಇರಲಿ ಅಂತ ನಾನು ತೊಗೊಂಡಿದ್ದೀನಿ. ಹೂವಿನ ಗಿಡ ಹಾಗೆ ನೇರಳೆ ಗಿಡ ಎಲ್ಲ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಗಿಡ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗಾಗಿ ಒಂದು ಕ್ಲಿಪ್ ಇರಲಿ ಅಂತೇಳಿ ತೊಗೊಂಡಿದ್ದೀನಿ. ಹಾಗೆ ಸ್ಕೂಲ್ ಹುಡುಗರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಅಂತೇಳಿ ಆ ಕಡೆ ಈ ಕಡೆ ಕಿಟಕಿಯಿಂದೆಲ್ಲ ಜಿಗಿದು ಹೋಗ್ತಾ ಇದ್ದಾರೆ. ನಾವು ಸಣ್ಣಾಗಿರ್ತಕ್ಕಂಥ ನೆನಪು ಇವಾಗ ನನಗೂ ಕೂಡ ಆಯಿತು. ಸೊ ಹಾಗಾಗಿ ಇವಾಗ ಕೆಲಸ ಎಲ್ಲ ಮುಗೀತು. ಇವಾಗ ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಮಾರ್ಕೆಟಲ್ಲಿ ಏನಾಯಿತು ಗೊತ್ತಾ? ಒಬ್ಬರು ಬಾಳೆಹಣ್ಣನ್ನು ಕಳ್ತನ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರು ಕಳ್ತನ ಮಾಡಿರೋದನ್ನು ಬಾಳೆಹಣ್ಣು ಮಾರೋರು ನೋಡಿಬಿಟ್ಟಿದ್ರು. ಸೊ ಹಾಗಾಗಿ ಅವರಿಗೆ ತುಂಬಾ ಜಗಳ ಆಯಿತು. ಸೊ ಹಾಗಾಗಿ ಈ ರೀತಿ ಮಾಡ್ತಕ್ಕಂಥ ಜನಗಳಿಗೆ ಏನು ಹೇಳಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಕೂಡ ಮಾರ್ಕೆಟಲ್ಲಿ ಸ್ವಲ್ಪ ಹೊತ್ತು ಕೆಲಸ ಇತ್ತು ಅಂತ ಹೇಳಿ ಮಾರ್ಕೆಟಲ್ಲಿ ಕೆಲಸ ಎಲ್ಲ ತೊಗೊಂಡು ಇವಾಗ ಕಿರಾಣಿ ಅಂಗಡಿಯಲ್ಲಿ ಬಂದಿದ್ದೀವಿ. ಕಿರಾಣಿ ಅಂಗಡಿಯಲ್ಲಿ ಸ್ವಲ್ಪ ಸಾಮಾನುಗಳೆಲ್ಲ ತೊಗೋದಿತ್ತು. ಸೊ ಹಾಗಾಗಿ ಕಿರಾಣಿ ಅಂಗಡಿಯೆಲ್ಲ ತೊಗೊಂಡು ಇವಾಗ ಮಾರ್ಕೆಟಲ್ಲಿ ಮತ್ತು ಕಾಯಿಪಲ್ಯ ಎಲ್ಲ ತೊಗೊಂಡು ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಸೌತೆ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಬೇಳೆಗಳು ಕಾಳುಗಳು ಎಲ್ಲ ಬೇಕಾಗಿದ್ದು. ಸೊ ಹಾಗಾಗಿ ನಾನು ಕೂಡ ಜೋಳ ಮತ್ತು ಗೋಧಿ, ಹೆಸರುಬೇಳೆ, ಕಡಲೆಬೇಳೆ ಹೀಗೆ ಬೇಳೆಗಳನ್ನೆಲ್ಲ ತೊಗೊಂಡ್ವಿ. ಮತ್ತು ನೋಡ್ಬೋದು ಎಷ್ಟು ಜನ ಕೂಡಿದ್ದಾರೆ ಅಂತೇಳಿ ಮಾರ್ಕೆಟಲ್ಲಿ. ನಾವಂತೂ ಬೇಗನೆ ಹೋಗಿದ್ವಿ ಮಾರ್ಕೆಟ್ಗೆ ಮಾರ್ನಿಂಗು. ಸೊ ಹಾಗಾಗಿ ತುಂಬಾ ಜನ, ಅಷ್ಟೊಂದು ಜನ ಇರಲಿಲ್ಲ, ರಶ್ ಕೂಡ ಇರಲಿಲ್ಲ. ಬೇಗ ಮಾರ್ಕೆಟ್ಗೆ ಹೋದರೆ ಚೆನ್ನಾಗಿರ್ತಕ್ಕಂಥ ತರಕಾರಿಗಳು ಸಿಗುತ್ತೆ. ಹಾಗೆ ಫ್ರೆಶ್ ಆಗಿರ್ತಕ್ಕಂಥ ತರಕಾರಿಗಳೆಲ್ಲ ಸಿಗುತ್ತೆ. ಸೊ ಹಾಗಾಗಿ ರಶ್ ಕೂಡ ಇರಲ್ಲ ಅಂತ ನಾವು ಕೂಡ ಬೇಗನೆ ಹೋಗಿದ್ವಿ. ಮತ್ತು ಎಲ್ಲ ತರಕಾರಿಗಳನ್ನು ತೊಗೊಂಡು ಇವಾಗ ಜೋಳಗಳನ್ನೆಲ್ಲ ತೊಗೊಂಡು ನೋಡಿ ಜೋಳ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮೂರಲ್ಲಿ ಬಂದುಬಿಟ್ಟು ಜೋಳದ ರೇಟು 55 ರುಪೀಸ್ ಇದೆ 1 kgಗೆ. ಹಾಗೆಯೇ ಗೋಧಿ ರೇಟ್ ಬಂದುಬಿಟ್ಟು 45 ರುಪೀಸ್ ಇದೆ 1 kgಗೆ. ನಿಮ್ಮೂರಲ್ಲಿ ಎಷ್ಟಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಿಸಿಲು ತುಂಬ ಇತ್ತು ಅಂತ ಹೇಳಿಬಿಟ್ಟು ನಾವು ಪ್ರೋಟೀನ ಇದು ಫಾಲೂದಾನ ಆರ್ಡ್ರ್ ಮಾಡಿದ್ದೀವಿ. ಸೊ ಫಾಲೂದಾ ಎಲ್ಲ ಕುಡ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ನೋಡುವಷ್ಟರಲ್ಲಿ ಹಲ್ಲಿ ಕೆಳಗಡೆ ಓಡಾಡ್ತಾ ಇತ್ತು. ಈ ಹಲ್ಲಿಗಳಿಗೆ ಏನಾದರೂ ಪರಿಹಾರ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಈ ಹಲ್ಲಿಗಳು ನಮ್ಮ ಮನೆಯಲ್ಲಿ ಕೆಳಗಡೆನೇ ಓಡಾಡ್ತಾ ಇದ್ದಾವೆ. ಹಾಗಾಗಿ ಏನಾದರೂ ನಿಮ್ಮ ಕಡೆಯಿಂದ ಟಿಪ್ಸ್ ಇದ್ದರೆ ಹೇಳಿ. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಕ್ಲಿಪ್ಸ್ ನಿಮಗೆ ಹಾಕಿದರೆ ಆಯಿತು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಕೆಳಗಡೆ ಭಯ ಇಲ್ಲದೇ ಹಲ್ಲಿ ಓಡಾಡ್ತಾ ಇದೆ. ಸೊ ಹಾಗಾಗಿ ಮನೆಗೆ ಬಂದು ಇವಾಗ ಎಲ್ಲ ಫ್ರೆಶಪ್ ಆಗಿ ಇವಾಗ ರೊಟ್ಟಿ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೆಕ್ಕೆಜೋಳ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು
ಮಟನ್ ಮತ್ತು ಚಿಕನ್ ಅಂದರೆ ನಾನ್ ವೆಜ್ ಮಾಡಿದಾಗ ಕಂಪಲ್ಸರಿ ಮೆಕ್ಕೆಜೋಳದ ರೊಟ್ಟಿನ ಮಾಡ್ತೀವಿ. ಯಾಕಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರು ಜೊತೆ ಅಥವಾ ಚಿಕನ್ ಸಾಂಬಾರು ಜೊತೆ ಮೆಕ್ಕೆಜೋಳದ ರೊಟ್ಟಿನ ತಿಂತಾ ಇದ್ದರೆ ಮಜಾನೇ ಬೇರೆ ಇರುತ್ತೆ. ಹಾಗಾಗಿ ನಾವಂತೂ ಕಂಪಲ್ಸರಿಯಾಗಿ ಮೆಕ್ಕೆಜೋಳದ ರೊಟ್ಟಿನೇ ಮಾಡ್ತಾ ಇರ್ತೀವಿ. ಇವಾಗ ರೊಟ್ಟಿ ಎಲ್ಲ ಮಾಡೋದು ಮುಗೀತು. ನೋಡ್ಬೋದು ಎಷ್ಟು ರೊಟ್ಟಿ ಮಾಡಿದ್ಮೇಲೆ ಎಷ್ಟೊಂದು ಇದನ್ನಾಗಿದೆ ಅಂತ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮಟನ್ ರೆಸಿಪಿನ ಮಾಡಬೇಕು. ಮಟನ್ ರೆಸಿಪಿ ಕೂಡ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಟನ್ ರೆಸಿಪಿ ಬೇಕಿದ್ದರೆ ಮಟನ್ ರೆಸಿಪಿ ಅಂತ ಕಾಮೆಂಟ್ ಮಾಡಿ. ನಾನು ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಟನ್ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತೂ. ಹಾಗೆ ನನ್ನ ಮಗಳು ಕೂಡ ಇವಾಗ ಮಲ್ಕೊಂಡಿದ್ದಾಳೆ. ಯಾವ ಪೊಸಿಷನಲ್ಲಿ ಮಲ್ಕೊಂಡಿದ್ದಾಳೆ ನೋಡಿ. ಅವಳು ಯಾವುದೇ ಕಂಫರ್ಟೇಬಲ್ ಪೊಸಿಷನಲ್ಲಿ ನಾವು ಮಲಗಿಸಿದ್ರೆ ಅವಳಿಗೆ ಕಂಫರ್ಟೇಬಲ್ ಆಗಲ್ಲ. ಅವಳಿಗೆ ಕಂಫರ್ಟೇಬಲ್ ಆಗಿರುವ ಥರ ಪೊಸಿಷನ್ ಅಂದರೆ ಇದೆ ಒಂದು. ಹಾಗಾಗಿ ಹೀಗೆ ಮಲ್ಕೊಂಡಿರ್ತಾಳೆ. ಅದಕ್ಕಾಗಿ ನನಗೂ ಒಂದು ಕ್ಲಿಪ್ಸ್ ಇರಲಿ ಅಂತ ತಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಾವು ಚಿಕನ್ ತಂದಿದ್ವಿ. ನೆಕ್ಸ್ಟ್ ಡೇ ವ್ಲಾಗ್ ಇದು. ನೆಕ್ಸ್ಟ್ ಡೇ ಕೂಡ ಚಿಕನ್ ಮಾಡಿದ್ವಿ. ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ಚಿಕನ್ನಲ್ಲಿ. ಹಾಗಾಗಿ ನಮ್ಮ ಮನೆಯವರು ಯಾವಾಗಲೂ ನನಗಂತ ಲೆಗ್ ಪೀಸನ್ನು ತಂದಿರ್ತಾರೆ. ಯಾರು ತಿನ್ನಲ್ಲ ನಮ್ಮ ಮನೆಯಲ್ಲಿ, ನಾನೊಬ್ಬಳೇ ಲೆಗ್ ಪೀಸನ್ನು ತಿನ್ನೋದು. ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ. ಇವಾಗ ಸ್ಕೂಲಲ್ಲಿ ಈ ರೀತಿ ಪ್ರಾಜೆಕ್ಟ್ ವರ್ಕನ್ನು ಮಾಡಿಸ್ತಾ ಇದ್ದಾರೆ. ಹುಡುಗರು ಮೈಂಡ್ ಟೆಸ್ಟ್ ಅಂದರೆ ಈ ರೀತಿ ಮಾಡ್ತಾಯಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮೈಂಡ್ ಟೆಸ್ಟನ್ನು ಮಾಡ್ತಾಯಿದ್ದಾರೆ ಅಂಥೇಳಿ. ಹಾಗಾಗಿ ನನ್ನ ಮಗಳು ಸ್ಕೂಲಲ್ಲಿ ಈ ರೀತಿ ಮಾಡಿಸ್ತಾ ಇದ್ದಾರೆ. ಅವಳದು ಒಂದು ಕ್ಲಿಪ್ಸ್ ಇರಲಿ ಅಂತ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಮತ್ತೆ ನೋಡಿ ಯಾವ ರೀತಿ ಇಲ್ಲಿ ಶಬ್ದಗಳನ್ನು ಉಚ್ಚಾರಣೆ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಶಬ್ದಗಳನ್ನು ಬರೆದು ಅದರ ಮೇಲೆ ಓದಲಿಕ್ಕೆ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಇವಳು ಕೂಡ ನನ್ನ ಮಗಳನ್ನೇ ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತೇಳಿ. ಇವಾಗಿನ ಮಕ್ಕಳಿಗೆ ಓದಿಸೋದು ಮತ್ತು ಬರೆಸೋದು ತುಂಬಾ ಕಷ್ಟ. ಯಾಕಂದರೆ ಮಕ್ಕಳು ಮೊಬೈಲ್ ಅಂತ ಮೊಬೈಲ್ನಲ್ಲೇ ಮುಳುಗಿರ್ತಾರೆ. ಹಾಗಾಗಿ ಮೊಬೈಲನ್ನು ಕಡಿಮೆ ಮಾಡಿ ಮಕ್ಕಳಿಗೆ ಓದೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಅಕ್ಷರಗಳಿಂದ ಪದಗಳ ಜೋಡಣೆಯನ್ನು ಮಾಡೋದು ಕಲಿಸ್ತಾ ಇದ್ದಾರೆ ಅವರ ಶಾಲೆಯಲ್ಲಿ. ಸೊ ಹಾಗಾಗಿ ಯಾವುದೇ ಒಂದು ಹೊಸದಂತ ಕಲಿಸಿದರೆ ಅದನ್ನು ಗ್ರೂಪಲ್ಲಿ ಅವ್ರ ಟೀಚರು ಶೇರ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ನಿಮಗೂ ಕೂಡ ತೋರಿಸಿದ್ರೆ ಆಯಿತು ಅಂತ ಈ ಕ್ಲಿಪ್ನ ಹಾಕಿದ್ದೀನಿ. ಸೊ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಕ್ಕಳು ಬರಿತಾ ಇದ್ದಾರೆ ಅಂತ. ಶಬ್ದಗಳ ರಚನೆಯನ್ನು ಮಾಡ್ತಾ ಇದ್ದಾರೆ. ಇವಾಗಲೇ ಅವರಿಗೆ ಯಾವ ರೀತಿ ಶಬ್ದಗಳನ್ನು ಬರಿಬೇಕು, ಯಾವ ಥರ ಉಚ್ಚಾರ ಮಾಡಬೇಕು ಅಂತ ಕಲಿಸಿದರೆ ನಾಳೆ ಅವರಿಗೆ ಓದಲಿಕ್ಕೆ ಯಾವುದೇ ತೊಂದರೆ ಆಗಲ್ಲ. ಸೊ ಹಾಗಾಗಿ ಇವಾಗಲಿಂದನೇ ಎಲ್ಲ ಅಭ್ಯಾಸನೂ ಮಕ್ಕಳಿಗೆ ಮಾಡಿಸ್ಬೇಕಾಗುತ್ತೆ. ನಾವು ಚಿಕ್ಕವರು ಇರಬೇಕಾದ್ರೆ ಈ ರೀತಿ ಯಾರೂ ನಮಗೆ ಮಾಡಿಸಿಲ್ಲ. ಹಾಗಾಗಿ ನಾವು ಯಾವ ರೀತಿ ಓದ್ತಾ ಇದ್ವಿ, ಎಷ್ಟು ಬಡಿಸ್ಕೊಳ್ತಾ ಇದ್ವಿ ಟೀಚರ್ ಕೈಲಿ ಅಂತ ನಮಗೆ ಗೊತ್ತು. ಆವಾಗಿನ ಮಜಾನೇ ಬೇರೆ ಇರ್ತಿತ್ತು. ಆದರೆ ಇವಾಗಿನ ಮಕ್ಕಳು ಅವ್ರಿಗೆ ಬ್ಯಾಗು ಹೊರಲಿಕ್ಕೆ ಭಾರ ಇರುತ್ತೆ. ಅಷ್ಟೊಂದು ಬುಕ್ಸ್ಗಳಿರ್ತವೆ. ಸೊ ಅಷ್ಟು ಬುಕ್ಸ್ಗಳು, ಅಷ್ಟು ಭಾರತವಾಗಿರ್ತಕ್ಕಂಥ ಬ್ಯಾಗನ್ನು ತೊಗೊಂಡು ಮಕ್ಕಳು ಹೋಗ್ತಾ ಇದ್ದರೆ ಸ್ಕೂಲ್ಗೆ ಒಂಥರ ಅನಿಸುತ್ತೆ. ನಾವು 10th ಮುಗಿಯುವವರೆಗೂ ಜಸ್ಟ್ 5, 9 ಇಷ್ಟೇ ಬುಕ್ಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ವಿ. ಆದರೆ ಇವಾಗಿನ ಮಕ್ಕಳಿಗೆ 1 ಡಜನ್ ಗಂಟಲೆ ಬುಕ್ಸ್ಗಳೆಲ್ಲ ಕೊಟ್ಟರು ಸಾಕಾಗಲ್ಲ. ಅಷ್ಟೊಂದು ಪ್ರೊಜೆಕ್ಟ್ ವರ್ಕು, ಆ ವರ್ಕು ಈ ವರ್ಕು ಅಂತ ತುಂಬಾ ವರ್ಕ್ಸ್ ಎಲ್ಲ ಕೊಡ್ತಾರೆ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ವಿಡಿಯೋ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ
ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಆಲ್. ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.